ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಪ್ರಶ್ನೆಗಳನ್ನೆಲ್ಲ ನೀವು ನಿಧಿನ್ ಕೇಳಿ ಪ್ರಯೋಜನ ಇಲ್ಲ. ಈ ಪ್ರಶ್ನೆಗಳನ್ನ ನೀವು ನನ್ನನ್ನು ಕೇಳಬೇಕು. ಯಾಕೆಂದ್ರೆ ನಿಧಿಗೆ ಹೀಗೆಲ್ಲ ನಡ್ಕೊಳಕ್ಕೆ ಹೇಳಿದ್ದೆ ನಾನು. ಹೌದು, ಈ ಮನೆಯಲ್ಲಿ ಏನೇ ನಡೆದ್ರೂ ಅದೆಲ್ಲ ಶಾರ್ವರಿಗೆ ಗೊತ್ತಾಗ್ತಾ ಇರೋದು ಆ ಕ್ಯಾಮ್ರಾಯಿಂದ. ಅದಕ್ಕೆ ನಿಮ್ಮೆಲ್ರಿಗೂ ಕಣ್ಸನ್ನೆ ಮಾಡಿ ಇಲ್ಲಿಗೆ ಬರಕ್ಕೆ ಹೇಳಿದ್ದು. ನಾವಿಲ್ಲಿ ಏನೇ ಮಾತಾಡಿದ್ರು ಆ ಶಾರ್ವರಿಗೆ ಗೊತ್ತಾಗಲ್ಲ. ಆದರೆ ನಾವು ಮನೆಯಲ್ಲಿ ಎಲ್ಲೇ ನಿಂತು ಮಾತಾಡಿದ್ರು ಆ ಶಾರ್ವರಿಗೆ ಗೊತ್ತಾಗ್ತಾ ಇತ್ತು. ಓ ಮೈ ಗಾಡ್, ಮನೆಯಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರಾ? ಎಂತ ಕ್ರಿಮಿನಲ್ ಮೈಂಡೆಡ್ ಅವರು. ಇವತ್ತು ನಾವು ಮಾಮ್ನ ಹಿಡಿಲೇಬಹುದು ಅಂತ ಅನ್ಕೊಂಡಿದ್ವಿ. ಮಾಮ್ಗೆ ಪೂರ್ತಿಯಾಗಿ ನಂಬಿಕೆ ಬಂದು ಇಲ್ಲಿದ್ದಾಗ ಅವಳು ಗೊತ್ತಾಗದಿರೋ ರೀತಿಯಲ್ಲಿ ದೊಡ್ಡಮ್ಮ ಬರ್ತೀವಿ ಅಂತ ಹೇಳಿದ್ರು. ಆದ್ರೆ ಅಷ್ಟರಲ್ಲಿ ದೀಪಿಕಾ ಆತರ ಪಟ್ಟು ಬಂದ್ಬಿಟ್ಲು. ಮಾಮ್ಗೆ ದೀಪಿಕಾ ಬರೋದು ಗೊತ್ತಾಗಿ ಇಲ್ಲಿಂದ ತಪ್ಪಿಸ್ಕೊಂಡೇ ಬಿಟ್ಲು. ಓ ಗಾಡ್, ನನ್ನಿಂದ ಎಂತ ತಪ್ಪಾಗೋಯ್ತು. ಸಾರಿ ಅಮ್ಮ, ನನಗಿದೆಲ್ಲ ತೋಚಲೇ ಇಲ್ಲ. ಏನೋ ಆತರ ಪಟ್ಟು ನಿಧಿ ಮೇಲೆ ಅನುಮಾನದಿಂದ ಮನೆಗೆ ಬಂದ್ಬಿಟ್ಟೆ. ಸಾರಿ ನಿಧಿ, ನಿನ್ನ ಮೇಲೂ ಕೋಪದಲ್ಲಿ ಕೈ ಮಾಡಿಬಿಟ್ಟೆ. ಪರವಾಗಿಲ್ಲ ದೀಪಿಕಾ, ನಿನಗೆ ಈ ಮನೆ ಬಗ್ಗೆ ಎಷ್ಟು ಕಾಳಜಿ ಇದೆ, ನಿನ್ನಲ್ಲಿ ಎಷ್ಟು ಜಾಣ್ಮೆ ಇದೆ ಅಂತ ಇದರಲ್ಲೇ ಗೊತ್ತಾಗ್ತಾ ಇದೆ. ನಿನ್ನ ಅನುಮಾನಗಳು ಯಾವುದು ಸುಳ್ಳಲ್ಲ ದೀಪಿಕಾ, ಆದ್ರೆ ಅದಕ್ಕೂ ಮೀರಿದ ಒಂದು ಸತ್ಯ ಇದೆ ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಿಜವಾಗ್ಲೂ ತುಳಸಿಯವರೇ, ನೀವಿಷ್ಟೆಲ್ಲ ಯೋಚನೆ ಮಾಡಿರ್ಬೋದು ಅಂತ ನಾವು ಯಾರು ಅಂದ್ಕೊಳ್ಳೇ ಇಲ್ಲ. ಅಮ್ಮ ಅವತ್ತು ರೌಡಿಗಳನ್ನ ಹಿಡಿಯೋದ್ರಿಂದ ಹಿಡಿದು ಇವತ್ತು ಶಾರ್ವರನ್ನ ಹಿಡಿಯೋವರೆಗೂ ಅಮ್ಮನ ಬುದ್ಧಿವಂತಿಕೆ ಎಲ್ಲ ಕಡೆ ಕೆಲಸ ಮಾಡಿದೆ. ಛೇ, ನಾವೆಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ಇವತ್ತು ಶಾರ್ವರಿ ಸಿಗಾಕೊಂಡ್ಬಿಡ್ತಿದ್ಲು. ಈಗೇನು ಮಾಡೋದಮ್ಮ? ಹಾಗಾದ್ರೆ ಶಾರ್ವರಿ ತಪ್ಪಿಸ್ಕೊಂಡ್ಬಿಟ್ಲಾ? ತಪ್ಪಿಸ್ಕೊಂಡು ಎಲ್ಲ ಹೋಗ್ತಾಳೆ? ಇವತ್ತಲ್ಲ ನಾಳೆ ಸಿಗ್ಲೇಬೇಕು. ಶಾರ್ವರಿಗೆ ನಿಧಿ ಮೇಲೆ ನಂಬಿಕೆ ಇದೆ. ಆ ನಂಬಿಕೆನೇ ನಮಗೆ ದಾಳ. ನಾವು ನಮ್ಮ ನಾಟಕನ ಇದೇ ರೀತಿ ಮುಂದುವರ್ಸೋಣ. ಅದು ಹೇಗೆ ಸಾಧ್ಯ ಅಮ್ಮ? ಮನೆಯಲ್ಲೆಲ್ಲ ಕ್ಯಾಮ್ರಾಗಳಿದೆಯಲ್ಲ, ಆ ಕ್ಯಾಮ್ರಾಗಳನ್ನೆಲ್ಲ ತೆಗೆದ್ಬಿಡೋಣ. ಅಭಿ, ಆ ಕ್ಯಾಮ್ರಾಗಳೆಲ್ಲ ತೆಗೆದ್ರೆ ಅವಳಿಗೆ ಅನುಮಾನ ಬರುತ್ತೆ. ಅದೆಲ್ಲ ಹಾಗೆ ಇರಲಿ. ನಾವೆಲ್ಲರೂ ಮುಂಚೆ ಹೇಗಿರ್ತಾ ಇದ್ವೋ ಆ ಕ್ಯಾಮ್ರಾಗಳ ಮುಂದೆ ಹಾಗೆ ಇರೋಣ. ಅದನ್ನ ಬಿಟ್ಟು ನಾವು ಏನೇ ಮಾತಾಡ್ಕೊಳ್ಳೋದಿದ್ರು ಇಲ್ಲಿಗೆ ಬಂದು ಮಾತಾಡೋಣ. ಶಾರ್ವರಿ ಸಿಗೋವರೆಗೂ ನಮ್ಮ ಚದುರಂಗದ ಆಟ, ನಮ್ಮ ಹೋರಾಟ ಯಾವುದೂ ನಿಲ್ಲಬಾರ್ದು. ಹೌದು ಅಣ್ಣ, ಅವಳು ನನ್ನ ಹೆತ್ತ ತಾಯಿನೇ ಇರ್ಬೋದು, ಆದ್ರೆ ಅವಳು ಮಾಡಿರೋ ತಪ್ಪುಗಳು ಕ್ಷಮಿಸೋ ಅಂಥದ್ದಲ್ಲ. ಈ ವಿಷಯದಲ್ಲಿ ನನ್ನ ತಾಯಿ ವಿರುದ್ಧವಾಗಿದ್ದೀನಿ ನಿಜ, ಆದರೆ ನಾನು ನ್ಯಾಯದ ಪರವಾಗಿದ್ದೀನಿ. ಆ ಸಮಾಧಾನ ನನಗಿದೆ. ಶಾರ್ವರಿ ಆಡ್ತಾ ಇರೋ ಆಟಗಳಿಗೆ ಅಂತ್ಯ ಹಾಡೋ ಸಮಯ ಹತ್ರ ಬಂದಿದೆ. ಇನ್ನು ಮುಂದೆ ಆಟ ಆಡಿಸೋ ಸರ್ದಿ ನಮ್ದು. ಮನೇಲಿ ಏನೇನೋ ಗಲಾಟೆಗಳು ನಡೀತಾ ಇದೆ. ಈ ಗಲಾಟೆಗಳ ನಡುವೆ ದಿನಸಿ ಸಾಮಾನು ತರಿಸೋದೇ ಮರ್ತು ಹೋಗಿದೆ. ಹೌದಲ್ವಾ, ಇದ್ರ ಬಗ್ಗೆ ಮರ್ತೇ ಹೋಗಿತ್ತು. ಸರಿ, ನಿಮ್ಗೆ ಏನೇನು ಬೇಕು ಅಂತ ಲೀಸ್ಟ್ ಹೇಳಿ, ನಾನು ಅದನ್ನ ಆಮೇಲೆ ತರಿಸ್ತೀನಿ. ಹೇಳ್ತೀನಿ, ಲಿಸ್ಟ್ ಮಾಡ್ಕೊ. ಹೇಳಿ. ಏನು ನೀನು ರೆಕಾರ್ಡ್ ಮಾಡ್ತಾ ಇದೀಯಾ? ಓಹ್, ಈಗೆಲ್ಲ ರೆಕಾರ್ಡ್ ಅಂದ್ರೆ ಅದೇ ನೆನಪಾಗುತ್ತಲ್ಲ. ಈ ಮನೆಯಲ್ಲಿ ಎಲ್ಲೆಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ಅನ್ನೋ ಯೋಚನೆ. ಸದ್ಯಕ್ಕೆ ಅಡುಗೆ ಮನೆಯಲ್ಲಿ ಕ್ಯಾಮ್ರಾ ಇಲ್ಲ. ಹಾಗೇನಾದ್ರೂ ಇಟ್ಟಿದ್ರೆ ಶಾರ್ವರಿಗೆ ಹೇಳಿ ಯಾವ್ಯಾವ ದಿನಸಿ ಬೇಕು ಅಂತ ತರ್ಸ್ಕೋಬೋದಾಗಿತ್ತು. ದೀಪಿಕಾ, ಇದು ತಮಾಷೆ ಮಾಡೋ ವಿಷಯನಾ? ಇನ್ನೇನ್ ಮಾಡೋದಮ್ಮ, ತುಂಬಾ ಸೀರಿಯಸ್ ಆಗಿದ್ದಷ್ಟು ತಲೆ ಕೆಟ್ಟೋಗುತ್ತೆ.
ಅದಕ್ಕೆ ತುಂಬ ಸೀರಿಯಸ್ ವಿಷಯದಲ್ಲೂ ಆಗಾಗ ತಮಾಷೆ ಮಾಡ್ತಿದ್ರೆ ಸ್ವಲ್ಪ ಕೂಲ್ ಆಗ್ಬೋದು. ಸರಿ ಹೋಯ್ತು, ಇದು ಒಂಥರ ಒಳ್ಳೆ ಯೋಚನೆನೆ ಬಿಡು. ದೊಡಮ್ಮ, ಏನಿದೆ, ಏನಾದ್ರೂ ಬೇಕಿತ್ತಾ? ಜ್ಯೂಸ್ ಕೊಡ್ಲಾ? ಅದಲ್ಲ ದೊಡಮ್ಮ, ಅದು ಮಾಮ್ ನಂಗೆ ಇದುವರೆಗೂ ಕಾಲೇ ಮಾಡಿಲ್ಲ. ಅವಳಿಗೆ ನನ್ನ ಮೇಲೆ ಏನಾದರೂ ಅನುಮಾನ ಬಂದಿರ್ಬೋದಾ? ಹಾಗೇನಾದರೂ ಅವಳಿಗೆ ಅನುಮಾನ ಬಂದಿದ್ರೆ ನಾವು ಮತ್ತೆ ಮಾಮ್ನ ಖಂಡಿತವಾಗ್ಲೂ ಹಿಡಿಯೋಕ್ಕಾಗಲ್ಲ. ಅವಳು ತುಂಬ ಹುಷಾರಾಗ್ಬಿಡ್ತಾಳೆ. ಅವಳಿಗೆ ಅನುಮಾನ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಿನ್ನೆ ನಡೆದಿರೋ ಘಟನೆಯಿಂದ ಅವಳಿಗೂ ಅಷ್ಟೇ ಆಘಾತ ಆಗಿರುತ್ತೆ. ನಮ್ಮ ಮೇಡಮ್ ಅಂತ ಶಾಕ್ ಕೊಟ್ರಲ್ಲ. ಅಮ್ಮ, ತಮಾಷೆ ಮಾಡ್ತಿದ್ದೀರಾ? ನೀನೇ ಹೇಳಿದ್ಯಲ್ಲಮ್ಮ, ಸೀರಿಯಸ್ ಆಗಿರೋ ವಿಷಯದಲ್ಲಿ ಸ್ವಲ್ಪ ತಮಾಷೆ ಮಾಡಬೇಕು ಅಂತ. ಆಹಾ, ನನ್ನ ಮಾತಲ್ಲೇ ನನ್ಗೆ ಉತ್ತರ ಕೊಟ್ಬಿಟ್ರಾ? ಹಾಗಂತಲ್ಲ, ತಮಾಷೆಗೆ ಹೇಳಿ ಸೀರಿಯಸ್ ಆಗಲೇ ಹೇಳಿ. ನಿನ್ನೆ ನೀನು ಬಂದಿರೋದ್ರಿಂದ ಅವಳು ಗಾಬರಿ ಅಂತೂ ಆಗಿರುತ್ತೆ. ಹಾಗಾದ್ರೆ ಮತ್ತೆ ಮಾಮ್ ಕಾಲ್ ಮಾಡಲ್ವಾ? ಕಾಲ್ ಮಾಡಲೇಬೇಕು ನಿಧಿ. ನಾನು ಅಮ್ಮ ದಿನಸಿ ತರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ದಿನಸಿ ತರಬೇಕು ಅಂದರೆ ದುಡ್ಡಿರಬೇಕು. ಬರೀ ದಿನಸಿ ತರೋಕ್ಕಲ್ಲ, ನಮ್ಮ ಬದುಕಬೇಕಂದ್ರೂ ದುಡ್ಡು ಇರಲೇಬೇಕು. ಈ ಪ್ರಪಂಚದಲ್ಲಿ ದುಡ್ಡಿಲ್ಲ ಅಂದರೆ ಏನೂ ಆಗಲ್ಲ. ಹಾಗೆ ನಿಮ್ಮ ಅಮ್ಮಂಗೂ ದುಡ್ಡಿನ ಅವಶ್ಯಕತೆ ತುಂಬ ಇದೆ. ಅವರು ದುಡ್ಡಿಲ್ದಲೆ ಏನೂ ಮಾಡೋಕ್ಕಾಗಲ್ಲ. ನಿಜ ದೀಪಿಕಾ, ದುಡ್ಡಿಲ್ಲದ್ರೆ ಏನೂ ಮಾಡೋಕ್ಕಾಗಲ್ಲ. ಅಮ್ಮ, ನಿಮ್ಮ ತಲೆಯಲ್ಲಿ ಏನೋ ಓಡ್ತಿದೆ ಅಂತ ಗೊತ್ತಾಯ್ತು. ಏನದು? ಹಶ್ವಾದ್ರೆ ಹುಲಿ ಆಗಲಿ ಇಲಿ ಆಗಲಿ ಬಿಲದಿಂದನೋ ಗುಹೆಯಿಂದನೋ ಆಚೆ ಬರಲೇಬೇಕು. ಹಾಗೇನೆ ಹಣದ ಅವಶ್ಯಕತೆ ಬಿದ್ದರೆ ಆ ಶಾರ್ವರಿನೂ ಆಚೆ ಬರಲೇಬೇಕು. ಅಂದರೆ ದುಡ್ಡಿಗೋಸ್ಕರ ಮಾಮ್ ನನ್ನ ಪುನಃ ಕಾಂಟ್ಯಾಕ್ಟ್ ಮಾಡ್ತಾಳೆ? ಖಂಡಿತ ಮಾಡಲೇಬೇಕು. ಅದೇನೋ ಸರಿನೇ, ಆದರೆ ಅವ್ಳ ಕೆಟ್ಟ ಯೋಚನೆಗಳಿಗೆ ನಮ್ಮ ಮನೆಯವ್ರು ಯಾರೂ ಬಲಿ ಆಗ್ದಲೇ ಇದ್ರೆ ಸಾಕು. ಅಯ್ಯೋ ಸಾರಿ ಮಾ, ಏನೋ ಫ್ಲೋಲ್ಲಿ ಹೇಳಿಬಿಟ್ಟೆ. ಅವಳಿಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟರು ಮನೆಯವ್ರಿಗೆ ಯಾರಿಗಾದ್ರೂ ತೊಂದರೆ ಮಾಡ್ತಾಳೆ ಅನ್ನೋ ಯೋಚನೆ ಬಂತು ಅಷ್ಟೆ. ಅಮ್ಮ, ನಾನು ಹೇಳಿದ್ದು ಬೇಜಾರಾಯ್ತಾ? ಗೊತ್ತಿಲ್ಲ ದೀಪಿಕಾ, ಯಾಕೋ ಒಂಥರ ಸಂಕಟ ಅನ್ನಿಸ್ತಾ ಇದೆ. ಮನ್ಸಲ್ಲಿ ಏನೋ ಒಂಥರ ಕಸಿವಿಸಿ, ಹೃದಯ ಯಾಕೋ ಭಾರ ಅಂತ ಅನ್ನಿಸ್ತಾ ಇದೆ. ಸರಿಮ್ಮ, ಮೊದಲು ನೀವು ಇಲ್ಲಿಂದ ಹೊರಡಿ. ಅಡುಗೆ ಕೆಲಸ ಎಲ್ಲ ನಾನು ನೋಡ್ಕೊತೀನಿ, ನೀವು ರೆಸ್ಟ್ ಮಾಡಿ.